ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಛಾಯಾ ಅಂತ, ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲ್ಲಾಗಿ ಕನ್ನಡದಲ್ಲಿ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ ಸೀರೀಸಲ್ಲಿ ನಾನು ಪೇಪರ್ 5 ಸೆಮ್ಮಲ್ಲಿ ಪೇಪರ್ 6ಅಲ್ಲಿ ಬರ್ತಾರೆ ಆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಇಟ್ಸ್ ವೆರಿ ಬಿಗ್ ಚಾಪ್ಟರ್, 17 ಅವರ್ ಚಾಪ್ಟರ್. ಅದು ನಿಯರ್ಲಿ ನಿಮಗೆ 35 to 36 ಮಾರ್ಕ್ಸ್ ಆ ಚಾಪ್ಟರಲ್ಲಿ ಬರುತ್ತೆ. ಸೊ ಆದರೆ ಆಲ್ರೆಡಿ ನಾನು 13 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆದಮೇಲೆ ಇದು 14th ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ನಾನು ಇವತ್ತು ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್ ಇದೆಯಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಇದನ್ನು ನಿಮಗೆ ಕ್ವಶನ್ಸ್ ಕೇಳ್ತಾರೆ, ವಾಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್ ಅಂತ, ಅಥವಾ ಎಲೆಕ್ಟ್ರೋಡ್ಸ್ನ ಕನ್ಸ್ಟ್ರಕ್ಷನು ವರ್ಕಿಂಗು ಕೇಳ್ಬೋದು, ಆದಮೇಲೆ ಪ್ರಾಬ್ಲಮ್ ಕೇಳ್ಬೋದು, ಯಾವ್ದಾರು ಕೇಳ್ಬೋದು. ಸೊ ಹಾಗಾಗಿ ನಾನು ಇದನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಟೈಪ್ಸ್ ಆಫ್ ಎಲೆಕ್ಟ್ರೋಡ್ ಬಗ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದನ್ನು ನಿಮಗೆ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಶೇರ್ ಮಾಡಿದ್ರೆ ನನಗೆ ನಾನು ಮಾಡಿದ ಎಫರ್ಟ್ ಏನಿದೆಯಲ್ಲ ಅದು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಇದನ್ನು ಶೇರ್ ಮಾಡಿ ಮತ್ತು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು. ಸೊ ಎಲೆಕ್ಟ್ರಾಲಿಸಿಸ್ ಅಂದರೆ ಏನು ಅಂದರೆ, ನನಗೆ ಎಲೆಕ್ಟ್ರೋಡ್ಸ್ ಅರ್ಥ ಆಗಬೇಕು ಅಂದರೆ ಸ್ಟಾರ್ಟಿಂಗಿಂದ ತೊಗೊಳ್ಳೋಣ. ಒಂದು ಪ್ರೋಸೆಸ್ ಇದೆ, ಕೆಮಿಕಲ್ ಪ್ರೋಸೆಸ್ಸು. ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ, ವಿಚ್ ಇಸ್ ಎ ಮೇನ್ basic thing for electrochemistry. A chemical decomposition of an electrolyte into its constituent ions due to the passage of current or electricity into its molten state or in a dissolved state is called as electrolysis. ಸೊ ಎಲೆಕ್ಟ್ರಾಲಿಸಿಸ್ ಅಂದರೆ ಏನು ಅಂದರೆ, ಈಗ ಯಾವುದೋ ಎಲೆಕ್ಟ್ರೋಲೈಟ್ನ ತೊಗೊಂಡಿದ್ದೀನಿ. ಆ ಎಲೆಕ್ಟ್ರೋಲೈಟ್ ಏನಾಗ್ತಾ ಇದೆ, ಕರೆಂಟ್ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ, ಸ್ಪ್ಲಿಟ್ ಆಗ್ತಾ ಇದೆ. ಆ ಕರೆಂಟ್ ಪಾಸ್ ಮಾಡೋದು ಯಾವಾಗ ಅಂದರೆ, ಐದರ್ ಇಟ್ ವಿಲ್ ಬಿ ಇನ್ ಎ ಮೋಲ್ಟನ್ ಸ್ಟೇಟ್ ಆರ್ ಇನ್ ದಿ ಡಿಸಾಲ್ವ್ ಸ್ಟೇಟ್. ಈ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ, ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀನಿ. ಕೆಮಿಕಲ್ ಡಿಕಂಪೋಸಿಷನ್, ಕೆಮಿಕಲಿ ಏನಾಗ್ತಾ ಇದೆ, ಅವೆರಡೂ ಎಲೆಕ್ಟ್ರಾಲಿಸಿಸ್ ಆಗ್ತಾ ಇದೆ, ಡಿಕಂಪೋಸ್ ಆಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ, ಡಿಸೋಸಿಯೇಟ್ ಆಗ್ತಾ ಇದೆ ಇಂಟು ಇಟ್ಸ್ ಅಯಾನ್ಸ್. ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಅಯಾನ್ ಆಗಿ ಆಗ್ತಾ ಇದೆ. ಯಾವಾಗ ಆಗ್ತಾ ಇದೆ, ವೆನ್ ವಿ ಪಾಸ್ ದಿ ಕರೆಂಟ್ ಥ್ರೂ ಇಟ್. ಯಾವ ಕಂಡೀಷನ್ಸ್ ಇರುತ್ತೆ, ಐದರ್ ಇನ್ ದಿ ಮೋಲ್ಟನ್ ಸ್ಟೇಟ್ ಆರ್ ಇನ್ ದಿ ಸ್ಟೇಟ್. ಅಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು NaClನ ತೊಗೊಳ್ತಾ ಇದ್ದೀನಿ. NaCl ಇಸ್ ಎ ಎಲೆಕ್ಟ್ರೋಲೈಟ್. ಆ ಎಲೆಕ್ಟ್ರೋಲೈಟ್ನ ಏನು ಮಾಡ್ತಾ ಇದ್ದೀನಿ, ಎಲೆಕ್ಟ್ರಾಲಿಸಿಸ್ಗೆ ನಾನು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಡೈರೆಕ್ಟ್ ಕರೆಂಟ್ನ ಪಾಸ್ ಮಾಡ್ತಾ ಇದ್ದೀನಿ. ಆವಾಗ ಕ್ಲೋರಿನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್ ಆ್ಯನೋಡ್ ಡ್ಯೂ ಟು ಆಕ್ಸಿಡೇಷನ್ ಆ್ಯಂಡ್ ಸೋಡಿಯಂ ಮೆಟಲ್ ಇಸ್ ಡಿಸ್ಚಾರ್ಜ್ ಅಟ್ ಕ್ಯಾಥೋಡ್ ಡ್ಯೂ ಟು ರಿಡಕ್ಷನ್. ಸೊ ಇಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಬೀಕರ್ ತೊಗೊಂಡಿದ್ದೀನಿ, ಅದರಲ್ಲಿ 2 ಎಲೆಕ್ಟ್ರೋಡ್ಗಳನ್ನ ಇಟ್ಕೊಂಡಿದ್ದೀನಿ, 2 ರಾಡ್ನ ಇಟ್ಕೊಂಡಿದ್ದೀನಿ. ಒಂದಕ್ಕೆ ಆ್ಯನೋಡ್ ಅಂತ ಕರಿತೀನಿ, ಇನ್ನೊಂದಕ್ಕೆ ಕ್ಯಾಥೋಡ್ ಅಂತ ಕರಿತೀನಿ. ಆ್ಯನೋಡಲ್ಲಿ ಏನಾಗ್ತಾ ಇದೆ, ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ, ಆಕ್ಸಿಡೇಷನ್ ಆಗ್ತಾ ಇದೆ. ಅಲ್ಲಿ ಕ್ಯಾಥೋಡಲ್ಲಿ ಏನಾಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಈಗ ಹೇಗಿರುತ್ತೆ, ಈ ಆಪ್ರೇಟರ್ ಸೆಟಪ್ ಇದೆಯಲ್ಲ, ಇದಕ್ಕೆ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಹೇಳ್ತಾರೆ. ಸೆಲ್ ಡೆವಲಪ್ ಆಗಬೇಕು ಅಂತಂದರೆ 2 ಎಲೆಕ್ಟ್ರೋಡ್ಸ್ ಇರಬೇಕು, ಸೊಲ್ಯೂಷನ್ ಇರಬೇಕು. ದಟ್ ಸೊಲ್ಯೂಷನ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೇಮ್ ಅಯಾನ್ಸ್ ಇರಬೇಕು. ಮೋಲ್ಟನ್ NaCl ತೊಗೊಂಡಿದ್ದೀವಿ, ಆ್ಯನೋಡ್ ಇದೆ, ಕ್ಯಾಥೋಡ್ ಇದೆ, ಆಮೇಲೆ ಅದನ್ನು ಹೊರಗಡೆ DCಗೆ ಕನೆಕ್ಟ್ ಮಾಡಿದ್ದೀನಿ ಥ್ರೂ ಪವರ್ ಸಪ್ಲೈ, ಥ್ರೂ ಅಮಿಟರ್. ಸೊ ಸೆಲ್ ರಿಯಾಕ್ಷನ್ಸ್ ಏನಾಗುತ್ತೆ, ಆ್ಯನೋಡಲ್ಲಿ ಏನಾಗ್ತಾ ಇದೆ, ಕ್ಲೋರಿನ್ ವಿಲ್ ಗಿವ್ ಅವೇ ಇಟ್ಸ್ ಎಲೆಕ್ಟ್ರಾನ್. ಅವಾಗ ಅಲ್ಲಿ ಕ್ಲೋರಿನ್ ಏನಾಗ್ತಾ ಇದೆ, ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ಎಲೆಕ್ಟ್ರಾನ್ಸ್ನ ಲಿಬ್ರೇಟ್ ಮಾಡ್ತಾ ಇದೆ. ಕ್ಯಾಥೋಡಲ್ಲಿ ಏನಾಗ್ತಾ ಇದೆ, ಸೋಡಿಯಂ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ತಾ ಇದೆ, ಅಲ್ಲಿ ರಿಡಕ್ಷನ್ ಅಂತ ಹೇಳ್ತೀವಿ. ಸೊ ಕ್ಯಾಥೋಡು ಮತ್ತು ಆ್ಯನೋಡಲ್ಲಿ ಏನಾಗುತ್ತೆ, ನಿಮಗೆ ರಿಯಾಕ್ಷನ್ಸ್ ಆಗುತ್ತೆ. ಈ ಕ್ಯಾಥೋಡು ಆ್ಯನೋಡ್ನ ನಾನು ಏನಂತ ಕರಿತೀನಿ, ಎಲೆಕ್ಟ್ರೋಡ್ ಅಂತ ಕರಿತೀನಿ. ಈ ಎಂಟೈರ್ ಸೆಟಪ್ಗೆ ನಾನು ಕರಿತೀನಿ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಕರಿತೀನಿ. ಆ ಇನ್ಸ್ಟ್ರೂಮೆಂಟ್ಗೆ ಏನಂತ ಕರಿತೀನಿ, ಸೆಲ್ ಅಂತ ಕರಿತೀನಿ. ಇಟ್ಸ್ ಎ ಡಿವೈಸ್ ಇನ್ ವಿಚ್ ಇಂಟರ್ ಕನ್ವರ್ಷನ್ ಟೇಕ್ಸ್ ಪ್ಲೇಸ್. ಒಂದು ಕಡೆಗೆ ಆಕ್ಸಿಡೇಷನ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆಗೆ ರಿಡಕ್ಷನ್ ಆಗ್ತಾ ಇರುತ್ತೆ. ಆ ಬೀಕರ್ಗೆ ಅಥವಾ ಸೆಲ್ ಇರಬೇಕು, ಸೆಲ್ ಒಳಗಡೆ ಸೊಲ್ಯೂಷನ್ ಆಫ್ ದಟ್ ಕಾಂಪೌಂಡ್ ಇರಬೇಕು, 2 ಎಲೆಕ್ಟ್ರೋಡ್ಸ್ ಇರಬೇಕು, ಸೆಟಪ್ ಎಲೆಕ್ಟ್ರಿಕಲಿ ಕನೆಕ್ಟ್ ಆಗಿರಬೇಕು. ಅದಕ್ಕೆ ನಾನು ಏನಂತ ಕರಿತೀನಿ, ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಹೇಳ್ತೀನಿ. ಆ 2 ರಾಡ್ ಇಟ್ಟಿರ್ತೀನಲ್ಲ, ಅದಕ್ಕೆ ಏನಂತ ಕರಿತೀನಿ ನಾನು, ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ಆ್ಯನೋಡ್ ಇರುತ್ತೆ, ಇಲ್ಲ ಅಂದರೆ ಕ್ಯಾಥೋಡ್ ಇರುತ್ತೆ. ಆಕ್ಸಿಡೇಷನ್ ಎಲ್ಲಾಗತ್ತಲ್ಲ ಅದಕ್ಕೆ ಆ್ಯನೋಡ್ ಅಂತ ಕರಿತೀವಿ. ರಿಡಕ್ಷನ್ ಎಲ್ಲಾಗತ್ತಲ್ಲ ಅದನ್ನು ಕ್ಯಾಥೋಡ್ ಅಂತ ಕರಿತೀವಿ. ಸೊ ಈಚ್ ಎಲೆಕ್ಟ್ರೋಡ್, ಈ ಒಂದು ಎಲೆಕ್ಟ್ರೋಡ್ಗೆ ಆಫ್ ಸೆಲ್ಗೆ ಆಗುತ್ತೆ, ಅಥವಾ ಸಿಂಗಲ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ ಅದನ್ನು. ಸೊ 2 ಇರಲೇಬೇಕು ನಮಗೆ. ಅದೇ ಒಂದೇ ಒಂದಿತ್ತು ಅಂದರೆ ಅದನ್ನು ಸಿಂಗಲ್ ಎಲೆಕ್ಟ್ರೋಡ್ ಕರಿತೀವಿ ನಾವು. ಸೊ ಹಾಗಾದರೆ ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸು ಯಾವ್ಯಾವುದಿದೆ ಅಂತ. ಸೊ ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸು ನನಗೆ ತೊಗೊಂಡಾಗ ಏನಾಗುತ್ತೆ, ಬೇರೆ ಬೇರೆ ತೊಗೋಬೇಕಾಗತ್ತೆ. ಅಥವಾ ಮೆಟಲ್ ಅಯಾನ್ ಎಲೆಕ್ಟ್ರೋಡ್ಸ್ ಇರ್ಬೋದು, ಮೆಟಲ್ ಇನ್ಸಾಲ್ಯುಬಲ್ ಸಾಲ್ಟ್ ಎಲೆಕ್ಟ್ರೋಡ್ಸ್ ಇರ್ಬೋದು, ಮೆಟಲ್ ಅಮಾಲ್ಗಮ್ ಎಲೆಕ್ಟ್ರೋಡ್ಸ್ ಇರ್ಬೋದು, ಗ್ಯಾಸ್ ಅಯಾನ್ ಎಲೆಕ್ಟ್ರೋಡ್ಸ್ ಇರ್ಬೋದು, ಇಲ್ಲಾಂದರೆ ರೆಡಾಕ್ಸ್ ಎಲೆಕ್ಟ್ರೋಡ್ಸ್ ಇರ್ಬೋದು,
ಕೆಲವೊಂದಕ್ಕೆ ರೆಫರೆನ್ಸ್ ಎಲೆಕ್ಟ್ರೋಡ್ಸ್ ಅಂತಾರೆ, ಇಂಡಿಕೇಟರ್ ಎಲೆಕ್ಟ್ರೋಡ್ಸ್ ಅಂತಾರೆ, PH ಎಲೆಕ್ಟ್ರೋಡ್ಸ್ ಅಂತಾರೆ, PH ಇಂಡಿಕೇಟರ್ ಎಲೆಕ್ಟ್ರೋಡ್ಸ್ ಅಂತಾರೆ. ಸೊ ಬೇರೆ ಬೇರೆ ಪ್ರೋಸೆಸ್ಗೆ ನಾನು ಬೇರೆ ಬೇರೆ ಎಲೆಕ್ಟ್ರೋಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್. ಒಂದು ಥರ ಇದ್ದಂಗೆ ಇನ್ನೊಂದು ಥರ ಇರಲ್ಲ. ಎವ್ರಿ ಟೈಮ್ ಏನಾಗ್ತಾ ಹೋಗುತ್ತೆ, ಎಲೆಕ್ಟ್ರೋಡ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಸಿಲೆಬಸ್ಗೆ ಏನೇನು ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್ ಇದೆಯೋ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿ. ಹಂಗಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ಎಪಿಸೋಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಮೊದಲನೇದು ಮೆಟಲ್ ಅಯಾನ್ ಎಲೆಕ್ಟ್ರೋಡ್ಸ್ ಅಂತ ಕೇಳ್ತಾ ಇದ್ದಾರೆ. ದೀಸ್ ಎಲೆಕ್ಟ್ರೋಡ್ ಕನ್ಸಿಸ್ಟ್ ಆಫ್ ಎ ಪ್ಯೂರ್ ಮೆಟಲ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಸೊಲ್ಯೂಷನ್ ಆಫ್ ಇಟ್ಸ್ ಓನ್ ಅಯಾನ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಿಮ್ದು ಎಲೆಕ್ಟ್ರೋಡ್ ಏನಾಗಿರುತ್ತೆ, ಪ್ಯೂರ್ ಮೆಟಲ್ ತೊಗೊಂಡಿರ್ತೀವಿ. ಆ ಪ್ಯೂರ್ ಎಲೆಕ್ಟ್ರೋಡು ಅದರದ್ದೇ ಆದಂಥ ಸೊಲ್ಯೂಷನಲ್ಲಿರುವಂಥ ಕೆಟಯಾನ್ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ ಮೆಟಲ್ ಅಯಾನ್ ಎಲೆಕ್ಟ್ರೋಡ್ಸ್. ಅಲ್ಲೇ ಹೆಸರಲ್ಲೇ ಇದೆ, ಮೆಟಲ್ ಅಯಾನ್ ಕಾಂಟ್ಯಾಕ್ಟಲ್ಲಿ ಇದ್ದರೆ ಅಂಥ ಎಲೆಕ್ಟ್ರೋಡ್ಗೆ ನಾವೇನಂತ ಕರಿತೀವಿ, ಮೆಟಲ್ ಅಯಾನ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಸಿಲ್ವರ್ ರಾಡ್ ಈಸ್ ಇಮರ್ಸ್ಡ್ ಇನ್ ಸೊಲ್ಯೂಷನ್ ಆಫ್ Ag+ ಅಯಾನ್ಸ್, ಆರ್ ಕಾಪರ್ ರಾಡ್ ಈಸ್ ಇಮರ್ಸ್ಡ್ ಇನ್ ಎ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಕಾಪರ್ ನೈಟ್ರೇಟ್ ಹಾಕ್ಬೋದು, ಕಾಪರ್ ಸಲ್ಫೇಟ್ ಹಾಕ್ಬೋದು. ಅದರೊಳಗಡೆ ನಾನು ಡಿಸಾಲ್ವ್ ಮಾಡಿದರೆ ಡಿಪ್ ಮಾಡಿಟ್ರೆ ಅದಕ್ಕೆ ನಾನು ಏನಂತ ಕರಿತೀನಿ, ಮೆಟಲ್ ಅಯಾನ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀನಿ. ದೀಸ್ ಎಲೆಕ್ಟ್ರೋಡ್ ರೆಪ್ರೆಸೆಂಟೆಡ್ ಆಸ್ Mn+, and the electrode reaction is written as MnA. It going to give away its electron. ಅವಾಗ ಏನಾಗುತ್ತೆ ಅಂದರೆ it going to accept an electron. ಅವಾಗ ಅದೇನಾಗುತ್ತೆ, M ಥರ ಆಗುತ್ತೆ. Since the electrode is reversible to a metal cation, its electrode potential depends upon the activity and concentration of the metal cation in the solution. So ಇಲ್ಲೇನಾಗುತ್ತೆ, ಇಲ್ಲೇನಾಗ್ತಾ ಇದೆ, ಸ್ಪಾಂಟೇನಿಯಸ್ ಆಗಿ ಅದರ ರಾಡ್ ಒಳಗಡೆಗೆ ನನಗೆ ಮೆಟಲ್ ಜೊತೆಗೆ ನನಗೆ ಮೆಟಲ್ ಸೊಲ್ಯೂಷನ್ ಇಟ್ಟಾಗ ತಕ್ಷಣ ರಿಯಾಕ್ಷನ್ ಆಗುತ್ತೆ. ಆದರೆ ನಾನು ಕರೆಂಟ್ನ ಪಾಸ್ ಮಾಡಿದ ತಕ್ಷಣ ರಿಯಾಕ್ಷನ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಸೊ ಹಾಗಾಗಿ ನಮ್ಮದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಿದೆಯಲ್ಲ, EMF ಏನಿದೆಯಲ್ಲ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಮ್ಮದು ಕಾನ್ಸಂಟ್ರೇಷನ್ ಆಫ್ ದಿ ಮೆಟಲ್ ಏನಿದೆ, ಅದರೊಳಗೆ ಎಷ್ಟು ಕೆಟಯಾನ್ ಇದೆ ಅನ್ನೋದ್ರ ಮೇಲೆ ನನಗೆ ಡಿಪೆಂಡ್ ಆಗುತ್ತೆ. ಈ ಥರದಕ್ಕೆ ನಾವೇನಂತ ಕರಿತೀವಿ, ಮೆಟಲ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಎರಡನೇ ಟೈಪ್ ಎಲೆಕ್ಟ್ರೋಡ್ ಇದೆ, ಅದಕ್ಕೆ ಏನಂತ ಕರಿತೀವಿ, ಮೆಟಲ್ ಇನ್ಸಾಲ್ಯುಬಲ್ ಸಾಲ್ಟ್ ಎಲೆಕ್ಟ್ರೋಡ್ಸ್ ಅಂತ ಕರೀತಾರೆ. ಇಲ್ಲೇನು ಮಾಡ್ತಾರೆ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಎ ಮೆಟಲ್ covered by a layer of a sparingly soluble salt Mx immersed in a solution containing a common ion. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು M ತೊಗೊಂಡಿದ್ದೀವಿ, ಆಮೇಲೆ MX ತೊಗೊಂಡಿದ್ದೀವಿ. ಸೊ ಆ MX ಏನು ಅಂದರೆ ಕಾಮನ್ ಆಗಿರುವಂಥದ್ದು ಯಾವುದೋ ಒಂದು ಕಾಮನ್ ಅಯಾನ್ ಇರೋ ಥರ ನಾವು ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಮರ್ಕ್ಯುರಸ್ ಸಲ್ಫೇಟ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಸಲ್ಫೇಟ್ ಆರ್ ಎ ಸಿಲ್ವರ್ ವೈರ್ ಕೋಟೆಡ್ ವಿತ್ ಅ ಸಿಲ್ವರ್ ಕ್ಲೋರೈಡ್ ಇಮರ್ಸ್ಡ್ ಇನ್ ಎ ಪೊಟ್ಯಾಷಿಯಂ ಕ್ಲೋರೈಡ್ ಸೊಲ್ಯೂಷನ್. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, ಒಂದು ಮೆಟಲ್ ಇನ್ಸಾಲ್ಯುಬಲ್ ಸಾಲ್ಟ್, ಅದ್ರ ಜೊತೆಗೆ ನಂದು ಇನ್ನೊಂದು ಸೊಲ್ಯೂಷನಲ್ಲಿ ಏನಿರ್ತಲ್ಲ ಅದರಲ್ಲಿ ಯಾವುದೋ ಒಂದು ಕಾಮನ್ ಆಗಿರಬೇಕು, ಆ ಥರ ತೊಗೊಂಡಿರ್ತೀನಲ್ಲ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ಮೆಟಲ್ ಇನ್ಸಾಲ್ಯುಬಲ್ ಸಾಲ್ಟ್ ಎಲೆಕ್ಟ್ರೋಡ್ಸ್ ಅಂತ ತೊಗೊಳ್ತೀವಿ. These electrodes are reversible to the anion of a sparingly soluble salt X-. Such electrodes are important and frequently used in electrochemical works. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲಿ ಈ ಥರದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಮೆಟಲ್ಲು ಮತ್ತು ಇನ್ಸಾಲ್ಯುಬಲ್ ಆಗಿರುವಂಥ ಸಾಲ್ಟು, ಯೂಶಲಿ ಆ ಸಾಲ್ಟು ಯಾವುದೋ ಒಂದು ಕಾಮನ್ ಆಗಿರಬೇಕು, ಆ ಥರ ನಾವು ತೊಗೊಂಡು ಮಾಡ್ತೀವಲ್ಲ, ಅಂಥದಕ್ಕೆ ಏನಂತ ಕರಿತೀವಿ, ಮೆಟಲ್ ಇನ್ಸಾಲ್ಯುಬಲ್ ಸಾಲ್ಟ್ ಎಲೆಕ್ಟ್ರೋಡ್ಸ್ ಅಂತ. ಥರ್ಡ್ ಟೈಪು ಗ್ಯಾಸ್ ಅಯಾನ್ ಎಲೆಕ್ಟ್ರೋಡ್ಸ್ ಅಂತ ಹೇಳ್ತಾ ಇದೆ. ಗ್ಯಾಸ್ ಎಲೆಕ್ಟ್ರೋಡ್ ಕನ್ಸಿಸ್ಟ್ ಆಫ್ ಎನ್ ಇನರ್ಟ್ ಮೆಟಲ್, ಯೂಶಲಿ ಗೋಲ್ಡ್ ಆರ್ ಎ ಪ್ಲಾಟಿನಮ್, immersed in a solution containing ions to which gas is reversible. The current of a pure gas is continuously bubbled through the solution. The inert metal electrode do not take part in the electrode reaction but simply helps in making the electrical contact. ಸೊ ಗ್ಯಾಸ್ ಏನಿರುತ್ತಲ್ಲ ಅದು ಏನಾಗುತ್ತೆ, ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ X-A ಬಾರ್ X2 1 atmospheric pressure ಅಥವಾ X atmospheric pressure ಬಾರ್ ಪ್ಲಾಟಿನಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವುದು ಅಂದರೆ ಕ್ಲೋರಿನ್ ಎಲೆಕ್ಟ್ರೋಡ್ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ, ನಾವು ಎಲೆಕ್ಟ್ರೋಡ್ನ ಏನು ಮಾಡ್ತೀವಿ, ಗ್ಯಾಸ್ ಎಲೆಕ್ಟ್ರೋಡ್ ಅಂತ ತಿಳ್ಕೊಳ್ತೀವಿ. ಕನ್ಸಿಸ್ಟ್ ಆಫ್ ಎ ಇನರ್ಟ್ ಮೆಟಲ್, ಯೂಶಲಿ ಗೋಲ್ಡ್ ಅಥವಾ ಪ್ಲಾಟಿನಮ್ ಇರುತ್ತೆ. ಆ ಗ್ಯಾಸ್ನ ಏನು ಮಾಡ್ತೀವಿ, ನಾವು ಬಬಲ್ ಮಾಡ್ತೀವಿ. ಅಂಥದಕ್ಕೆ ಏನಂತ ಕರಿತೀವಿ, ಗ್ಯಾಸ್ ಅಯಾನ್ ಎಲೆಕ್ಟ್ರೋಡ್ ಅಂತ ಕರೀತಾರೆ. ಎಕ್ಸಾಂಪಲು ಎಲೆಕ್ಟ್ರೋಡ್. ಆ ಥರ 4ನೇದಿದೆ, ನೆಕ್ಸ್ಟ್ ಟೈಪ್ ಇದೆ, ಅದಕ್ಕೆ ಏನಂತ ಕರಿತೀವಿ, ಆಕ್ಸಿಡೇಷನ್ ರಿಡಕ್ಷನ್ ಆರ್ ರೆಡಾಕ್ಸ್ ಎಲೆಕ್ಟ್ರೋಡ್ಸ್ ಅಂತ ಕರೀತಾರೆ. ಆ್ಯಸ್ ಅ ನೇಮ್ ಇಂಡಿಕೇಟ್ಸ್ ಇಲ್ಲಿ ಏನಾಗ್ತಾ ಇದೆ, ಆಕ್ಸಿಡೇಷನ್ ರಿಡಕ್ಷನ್ ಆಗ್ತಾ ಇರೋವಂಥ ಸೆಲ್ಲಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಆ ಎಲೆಕ್ಟ್ರೋಡ್ಗೆ ನಾವೇನಂತ ಕರಿತೀವಿ, ರೆಡಾಕ್ಸ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ರೆಡಾಕ್ಸ್ ಎಲೆಕ್ಟ್ರೋಡ್ಸ್ ಆರ್ ದಿ ಇನರ್ಟ್ ಎಲೆಕ್ಟ್ರೋಡ್ಸ್ ಲೈಕ್ ಪ್ಲಾಟಿನಮ್ ಆರ್ ಕಾರ್ಬನ್ ಡಿಪ್ಡ್ ಇನ್ ಎ ಸೊಲ್ಯೂಷನ್ ಕಂಟೈನಿಂಗ್ ಬೋತ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್ ಸ್ಟೇಟ್ ಆಫ್ ಎ ಸಿಸ್ಟಮ್. ಎಕ್ಸಾಂಪಲ್ ಪ್ಲಾಟಿನಮ್
dipped in a solution of a redox containing both oxidizing and reducing components. ಈಗ ಪ್ಲಾಟಿನಮ್ ಇಸ್ ಡಿಪ್ಡ್ ಇನ್ ಎ ಸೊಲ್ಯೂಷನ್ ಕಂಟೈನಿಂಗ್ ಎ ಫೆರಸ್ ಆ್ಯಂಡ್ ಫೆರಿಕ್ ಸಿಸ್ಟಮ್ ಇರ್ಬೋದು. ಅವಾಗ ಇ ಎಮ್ ಎಫ್ ದಿಸಲ್ಲಿ ಏನು ಮಾಡ್ತೀನಿ, ಇ ಆಫ್ ದಿ ರೆಡ್ಯೂಸಿಂಗ್ ಸ್ಟೇಟ್ ಮೈನಸ್ ಇ ಆಫ್ ದಿ E1 ಮೈನಸ್ E2 ಮಾಡ್ಕೊಳ್ತೀನಿ, ಅಥವಾ ರೆಡಾಕ್ಸ್ ಪ್ಲಸ್ E0 ಇಸ್ ಇಕ್ವಲ್ ಟು ರೆಡಾಕ್ಸ್ ಪ್ಲಸ್ ಇ ಆಕ್ಸಿಡೇಷನ್, ಆ ಥರ ನಾನು ಅದನ್ನು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಇನ್ನೊಂದು ಟೈಪ್ ಆಫ್ ಎಲೆಕ್ಟ್ರೋಡ್ಸ್ ಇದೆ, ಅದಕ್ಕೆ ಏನಂತ ಕರಿತೀವಿ ನಾವು ರೆಫರೆನ್ಸ್ ಎಲೆಕ್ಟ್ರೋಡ್. ನಾನು ಮುಂಚೆನೇ ಹೇಳಿದಾಗೆ ಆಫ್ ಸೆಲ್ ಇದ್ದರೆ ಒಂದೇ ಒಂದಿದ್ರೆ ಆಫ್ ಸೆಲ್ ಅಂತ ಕರಿತೀವಿ, ಅಥವಾ ಆಫ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಅದನ್ನೇನು ಮಾಡ್ತೀವಿ, ಹನ್ನೊಂದು ಜೊತೆಗೆ ಯಾವುದ್ರ ಜೊತೆಗೆ ಕಂಬೈನ್ ಮಾಡ್ತೀವಿ. ಆ ಕಂಬೈನ್ ಮಾಡೋದಕ್ಕೆ ಏನಂತ ಕರಿತೀವಿ, ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಆರ್ಬಿಟ್ರಲಿ ಏನು ಮಾಡ್ತೀವಿ ನಾವು, ಒಂದು ಎಲೆಕ್ಟ್ರೋಡ್ನ ತೊಗೊಳ್ತೀವಿ ಇನ್ ವಿಚ್ ದೇರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ದ ಎಲೆಕ್ಟ್ರೋಡ್ ಹೂಸ್ ಪೊಟೆನ್ಷಿಯಲ್ ಈಸ್ ಆರ್ಬಿಟ್ರಲಿ ಫಿಕ್ಸ್ಡ್, 0 ಇರ್ಬೋದು, 10 ಇರ್ಬೋದು, ಫಿಕ್ಸ್ಡ್ ಟು ಸರ್ಟೇನ್ ವ್ಯಾಲ್ಯೂ ಈಸ್ ಎಕ್ಸಾಕ್ಟ್ಲಿ ನೋನ್. ಎಕ್ಸಾಕ್ಟ್ಲಿ ಅದರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿರುತ್ತಲ್ಲ, ಅಂಥ ಎಲೆಕ್ಟ್ರೋಡ್ಸ್ಗೆ ನಾವೇನಂತ ಕರಿತೀವಿ, ರೆಫರೆನ್ಸ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಯೂಶಲಿ ಆಫ್ ಎಲೆಕ್ಟ್ರೋಡ್ಸ್ನ ಇದ್ರ ಜೊತೆಗೆ ನಾವು ಕಪಲ್ ಮಾಡಿಬಿಟ್ಟು ನಾವು ಇದನ್ನ ಮಾಡ್ತಾ ಹೋಗ್ತೀವಿ. ಸೊ ಕಾಮನ್ಲಿ ಯೂಸ್ ರೆಫರೆನ್ಸ್ ಎಲೆಕ್ಟ್ರೋಡ್ಸ್ ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ಸ್ ಯಾವ್ಯಾವುದು ಅಂತಂದರೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE ಅಂತ ಕರೀತಾರೆ, ಇದಕ್ಕೆ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದಿದೆ ಸ್ಟ್ಯಾಂಡರ್ಡ್ ಕ್ಯಾರಮಲ್ ಎಲೆಕ್ಟ್ರೋಡ್ ಅಂತ SCE ಅಂತ ಕರೀತಾರೆ, ಇದಕ್ಕೆ ಸೆಕೆಂಡ್ರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಕರೀತಾರೆ. ಸೊ ಇವೆರಡರ ಬಗ್ಗೆ ಆಲ್ರೆಡಿ ನಾನು SHE ಬಗ್ಗೆ ಇದನ್ನು ಕೇಳ್ತಾರೆ 4 ಮಾರ್ಕ್ಗೆ. ಎಕ್ಸ್ಪ್ಲೈನ್ ದಿ ಡಯಾಗ್ರಾಮ್ ಅಂಡ್ ಕನ್ಸ್ಟ್ರಕ್ಷನ್ ಅಂಡ್ ಸೆಲ್ ರಿಯಾಕ್ಷನ್ಸ್ ಆಫ್ SHE ಅಂತ ಕೇಳ್ತಾರೆ. ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ SHE ಅಂತ ಕೇಳ್ತಾರೆ. ಇದನ್ನ NHE ಅಂತಲೂ ಕರೀತಾರೆ, ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಲೂ ಕರೀತಾರೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಕೊಂಡ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇದನ್ನು ನಿಮಗೆ 4 ಮಾರ್ಕ್ಸ್ ಕೇಳ್ತಾರೆ. ಸೊ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಅದನ್ನು ರೆಫರೆನ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಇಂಡಿಕೇಟರ್ ಎಲೆಕ್ಟ್ರೋಡ್ಸ್ ಅಂತ ಇರ್ತವೆ. ಎಲೆಕ್ಟ್ರೋಡ್ ಸಿಸ್ಟಮ್ ವಿಚ್ ಇಸ್ ಯೂಸ್ ಟು ಡಿಟರ್ಮೈನ್ ದಿ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಇಸ್ called used as an electrode in a half cell is called as indicator electrode. ಅರ್ಧ ಸೆಲ್ಲಲ್ಲಿ ಯೂಸ್ ಮಾಡ್ತೀವಲ್ಲ, ಹಾಫ್ ಸೆಲ್ಲಲ್ಲಿ ಯೂಸ್ ಮಾಡ್ತೀವಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು, ಇಂಡಿಕೇಟರ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಡ್ ಸಿಸ್ಟಮ್ ವಿಚ್ ಇಸ್ ಯೂಸ್ ಟು ಡಿಟರ್ಮೈನ್ ದಿ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಯೂಸ್ಡ್ ಆಸ್ ಅನ್ ಎಲೆಕ್ಟ್ರೋಲೈಟ್ ಇನ್ನೇನು ಹಾಫ್ ಸೆಲ್, ಅದನ್ನು ಕಂಡುಹಿಡಿತೀವಲ್ಲ, ಅದಕ್ಕೆ ನಾವು ಇಂಡಿಕೇಟರ್ ಅಂತ ವರ್ಡ್ನ ಯೂಸ್ ಮಾಡ್ತೇವೆ. ಅದೇ ರೀತಿ ಇನ್ನೊಂದಿದೆ pH ಎಲೆಕ್ಟ್ರೋಡ್ಸ್ ಅಂತಿದೆ. ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದಿ ಎಲೆಕ್ಟ್ರೋಡ್ಸ್ ಆರ್ ರಿವರ್ಸಿಬಲ್ ವಿತ್ ರೆಸ್ಪೆಕ್ಟ್ ಟು ದಿ ಕಾನ್ಸಂಟ್ರೇಷನ್ ಆಫ್ ದಿ ಹೈಡ್ರೋಜನ್ ಅಯಾನ್ಸ್ ಆ್ಯಂಡ್ ಡಿಪೆಂಡ್ಸ್ ಅಪಾನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಹೈಡ್ರೋಜನ್ ಅಯಾನ್ಸ್. ಸಚ್ ಎಲೆಕ್ಟ್ರೋಡ್ಸ್ ಆರ್ ಕಾಲ್ಡ್ ಆಸ್ pH ಇಂಡಿಕೇಟರ್ ಎಲೆಕ್ಟ್ರೋಡ್ಸ್. ಅಂದರೆ ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ, ಅಂಥ ಎಲೆಕ್ಟ್ರೋಡ್ಸ್ಗೆ ನಾವೇನಂತ ಕರಿತೀವಿ, pH ಇಂಡಿಕೇಟರ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲು ಹೈಡ್ರೋಜನ್ ಎಲೆಕ್ಟ್ರೋಡ್ ಆಗಿರ್ಬೋದು, ಕ್ವೀನ್ ಹೈಡ್ರೋಡ್ ಎಲೆಕ್ಟ್ರೋಡ್ ಆಗಿರ್ಬೋದು, ಗ್ಲಾಸ್ ಎಲೆಕ್ಟ್ರೋಡ್ ಆಗಿರ್ಬೋದು. ಏಕೆಂದರೆ ಇದ್ರ ಮೇಲೇನು ಕನ್ಸ್ಟ್ರಕ್ಷನ್ ಡಯಾಗ್ರಾಮ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ನಾನು ಇದ್ರ ಬಗ್ಗೆನೂ ನೆಕ್ಸ್ಟ್ ಮುಂದೆ ನಿಮಗೆ ಇದ್ರ ಮೇಲೆ ನಾನು ನಿಮಗೆ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಸೊ ಇದು pH ಇಂಡಿಕೇಟರ್ ಇರುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ ಎಷ್ಟಿದೆಯಲ್ಲ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್